ನಮಸ್ತೆ ವೀಕ್ಷಕರೇ, ರಾಜ್ ಫೋರ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಒಂದು 2014 ಮಾಡಲು ಒಂದು ಮಹೇಂದ್ರ ಬೊಲೆರೋ ಗೂಡ್ಸ್ ಗಾಡಿ ಸೇಲಿಗೆ ಬಂದಿದೆ ವೀಕ್ಷಕರೇ. ಈ ಗಾಡಿದು ಇನ್ನು ಪೂರ್ತಿ ಮಾಹಿತಿ ಬೇಕು, ಮತ್ತು ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಬೇಕು, ಮತ್ತು ಗಾಡಿ ಲೊಕೇಶನ್ನು, ರೇಟು ಎಲ್ಲ ಪೂರ್ತಿ ಮಾಹಿತಿ ಬೇಕು ಅಂದರೆ ವಿಡಿಯೋನ ಆದಷ್ಟು ಪೂರ್ತಿ ನೋಡಿ, ನಿಮಗೆ ಫುಲ್ ಡೀಟೇಲ್ಸ್ ಸಿಗುತ್ತೆ ಅಂತ ಹೇಳ್ಬೋದು. ಮತ್ತು ಅದಕ್ಕೂ ಮುನ್ನ ನಮ್ಮ ಚಾನಲ್ ಯಾರಾದರೂ ಹೊಸ್ದಾಗಿ ನೋಡ್ತಾ ಇದ್ದರೆ ಅಥವಾ ಇನ್ನೂ ಯಾರಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ನೆಕ್ಸ್ಟ್ ನಾವು ಯಾವುದೇ ವೀಡಿಯೋ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದರೆ ನಿಮಗೆ ಆದಷ್ಟು ಬೇಗ ಬಂದು ತಲುಪುತ್ತೆ, ನೀವು ಬೇಗ ವೀಡಿಯೋನ ನೋಡ್ಬೋದು ಅಂತ ಹೇಳ್ಬೋದು ವೀಕ್ಷಕರೇ. ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಮತ್ತು ಈ ಗಾಡಿ ಯಾರಿಗಾದ್ರೂ ಅವಶ್ಯಕತೆ ಇದ್ದರೆ ಅಂಥವ್ರು ಕೂಡ ನೀವು ವಿಡಿಯೋನ ಶೇರ್ ಮಾಡೋದನ್ನು ಸಹ ಮರಿಬೇಡಿ ಅಂತ ಹೇಳ್ತಾ ವೀಕ್ಷಕರೇ. ಇನ್ನು ಈ ಗಾಡಿ ಡೀಟೇಲ್ಸ್ನ ಗಾಡಿ ಓನರ್ ತಿಳಿಸ್ಯಾರೆ, ಅವರು ಏನೇನು ಹೇಳ್ಯಾರ ಅಂತೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ. ವಿಡಿಯೋನ ಆದಷ್ಟು ಪೂರ್ತಿ ನೋಡಿ, ನಿಮಗೆ ಮಾಹಿತಿ ಸಿಗುತ್ತೆ. ಮತ್ತು ಕಾಂಟ್ಯಾಕ್ಟ್ ನಂಬರು ಈಗ ಡಿಸ್ಪ್ಲೇ ಮೇಲೆ ಬರ್ತಾ ಇರುತ್ತೆ, ಗಾಡಿ ಓನರ್ ನಂಬರ್ ಅಂತ. ನೀವು ಡೈರೆಕ್ಟಾಗಿ ಅವ್ರಿಗೂ ಸಹ ನಿಮ್ದೊಂದು ಗಾಡಿ ಕಳಿಸಿರಲ್ಲ, ಬೊಲೋರೋ ಹಾಂ ಬೊಲೋರೋ ಹೌದು. ಯಾವುದು 1.7? ಅದು ಮ್ಯಾಕ್ಸಿ ಟ್ರಕ್ ಪ್ಲಸ್ ನೋಡ್ರಿ. ಓ, ಮ್ಯಾಕ್ಸಿ ಟ್ರಕ್ ಪ್ಲಸ್. ಹ್ಞೂ ಓಕೆ, ಯಾವ್ದು ಮಾಡಲ್ ಸರ್ ಅದು? 14 ರೀ. 2014. ಹ್ಞೂ ರೀ. ಓಕೆ, ಓನರ್ ಎಷ್ಟಾಯ್ತು ಸರ್? ಓನರ್ 3 ಓನರ್. ನೀವೇ ಮೂರನವರಾ? ಹಾಂ 3 ನಾವು ರೀ. ಓಕೆ, ಗಾಡಿ ಈಗ ಆರ್ ಸಿ ಕಾರ್ಡಲ್ಲಿ ನಿಮ್ಮ ಹೆಸರಲ್ಲ ಇದೆಯಾ ಒರಿಜಿನಲ್ಲು? ಹಾಂ ನಮ್ಮ ಹೆಸರಲ್ಲೇನೆ ಅದ ರೀ. ಓಕೆ, ನಿಮ್ಮ ಕಡೆನೇ ಇದೆಯಲ್ಲ ಒರಿಜಿನಲ್ ಕಾರ್ಡು? ಹಾಂ ಅದ ರೀ. ಓಕೆ ಸರ್, ಎಫ್ ಸಿ ಇನ್ಸೂರೆನ್ಸು? ಇನ್ಶೂರೆನ್ಸ್ ಮುಗಿದ್ರಿ. ಎಫ್ ಸಿ 2005 4-5 ತಿಂಗಳು ಅದ ರೀ. 4-5 ತಿಂಗಳು ಎಫ್ ಸಿ ಇದೆ, ಇನ್ಸೂರೆನ್ಸ್ ಮುಗಿದಿದೆ. ಮುಗಿದದ ರೀ. ಓಕೆ, ಏನು ತಗೊಳ್ಳೋರಿಗೆ ಮಾಡಿಸ್ಕೊಡ್ತೀರಾ? 5 ಹೇಳಿವಿ ರೀ. ಅಲ್ಲ ಸರ್, ಈಗ ತಗೊಳ್ಳೋರಿಗೆ ಹ್ಞೂ ರೀ. ಏನಾದರೂ ಇನ್ಸೂರೆನ್ಸ್ ಮಾಡಿಸ್ಕೊಡ್ತೀರಾ ಹೊಸ್ದಾಗಿ? ಇಲ್ಲ ರೀ, ಅವ್ರು ಮಾಡಿಸ್ಕೊಳಕ್ಕೆ ರೀ. ಅವರೇ ಮಾಡಿಸ್ಕೊಬೇಕಾ? ಹ್ಞೂ ರೀ. ಓಕೆ, ಎಫ್ ಸಿ ಮಾತ್ರ ಈಗ ರನ್ನಿಂಗ್ ಇದೆ, ಅದು ಹಂಗೆ ಕೊಡ್ತೀರಾ? ಹಾಂ ಎಫ್ ಸಿ ರನ್ನಿಂಗ್ ಅದ ರೀ. ಓಕೆ, ಎಷ್ಟು ಓಡಿದೆ ಗಾಡಿ? ಅದು 1,90,000 ಹೊಡ್ಯದ ಸರ್. 1,90,000. ಹ್ಞೂ. ಓಕೆ, ಟೈರ್ ಎಲ್ಲ ಹೆಂಗಿದೆ ಗಾಡೀಲಿ? ಟಯರ್ ಮುಂದಿನ ಫುಲ್ ಹೊಸ ಅವ ರೀ. ನಮ್ಮ ಮೊನ್ನೆನೇ ಹಾಕೀನಿ. ಹಿಂದಿನ 50% ಅವ ರೀ. 50% ಇದಾವೆ ಹಿಂದ್ಲವು. ಹ್ಞೂ ರೀ. ಓಕೆ, ಸ್ಟೆಪ್ನಿ ಇದೆಯಾ ಗಾಡೀಲಿ? ಹ್ಞೂ ಸ್ಟೆಪ್ನಿ ಆಯ್ತು ರೀ. ಓಕೆ, ಬಾಡಿ ಹಿಂದೆ ಫುಲ್ ಇದೆಯಾ ಆಫ್ ಇದೆಯಾ ಸರ್ ಅದು? ಫುಲ್ ಐತೆ ರೀ. ಮೊನ್ನೆನೇ ಕಡ್ಸೀನಿ ರೀ, ಹೊಸದು ಕಡ್ಸೀನಿ ರೀ ಮತ್ತೆ. ಟಾಪ್ ಫುಲ್ ಕಟ್ಸಿರಾ? ಹ್ಞೂ ರೀ, ಫುಲ್ ಹಿಂದಿಂದ ಟ್ರೈಲಿ ಫುಲ್ ಹೊಸದು ಕಡ್ಸೀನಿ ರೀ. ಆ ತೊಟ್ಟಿ ಫುಲ್ಲು ಹೊಸದು ಹಾಕ್ಸಿದ್ರಾ ಹೆಂಗೆ? ಹ್ಞೂ ಹ್ಞೂ 30 ಫುಲ್ ಹೊಸದು ರೀ. ಹಾಂ ಹಾಂ, ಅಂದರೆ ಮುಂದೆ ಚಾನಲ್ ಸಮೇತ ರೀ. ಓ, ಚಾನಲ್ಲು ತೊಟ್ಟಿ ಫುಲ್ ಬಾಡಿ ಎಲ್ಲ ನೀವೇ ಕಟ್ಸಿರಾ ಹೊಸ್ದಾಗೆ? ಹ್ಞೂ ರೀ, ಮೊನ್ನೆನೇ ಕಡ್ಸೀನಿ ರೀ, ಇನ್ನೂ ತಿಂಗಳು ಆಗಿಲ್ಲ ರೀ. ಹಾಂ ಹಾಂ ಹಾಂ. ಓಕೆ, ಅಂದರೆ ಬಾಡಿ ಎಲ್ಲ ಫುಲ್ ಅದು ಟಾಪ್ ಆಫ್ ಇದೆ, ಫುಲ್ ಇದೆಯಾ ಹಂಗಾರೆ? ಹ್ಞೂ ರೀ, ಫುಲ್ ಐತೆ ರೀ. ಓಕೆ ಓಕೆ, ಮುಂದೆ ಕ್ಯಾಬಿನ್ ಏನಾದರೂ ಡೆಂಟು ಸ್ಕ್ರ್ಯಾಚು ಆ ಥರ ಏನಾದ್ರು ಇದೆಯಾ ರೀಪೇಂಟ್ ಆಗಿರೋದು? ರೀಪೇಂಟ್ ಆಗಿಲ್ಲ ರೀ ಕ್ಯಾಬಿನ್. ಕ್ಯಾಬಿನ್ ಏನು ರೀಪೇಂಟ್ ಆಗಿಲ್ಲ, ಒರಿಜಿನಲ್ ಶೋರೂಮ್ ಪೇಂಟೇ ಇದೆ? ಹ್ಞೂ, ಅದು ಹಿಂದಿಂದ 30 ರೀಪೇಂಟ್ ಮಾಡೀನಿ ರೀ. ಓಕೆ, ತೊಟ್ಟಿ ಒಂದು ಆಗಿದೆ, ಮುಂದೆ ಕ್ಯಾಬಿನ್ ಏನು ಆಗಿಲ್ಲ? ಆಗಿಲ್ಲ ರೀ. ಓಕೆ, ಇಂಜಿನ್ ಹೆಂಗಿದೆ ಕಂಡೀಷನ್ನು? ಇಂಜನ್ ಏನು ಗುಡ್ ಕಂಡೀಷನ್ ರೀ. ಏನು ತೊಂದರೆ ಇಲ್ಲ? ಏನಿಲ್ಲ ರೀ. ಹಾಂ ಹಾಂ. ಅವರು 100 ಕಿಲೋಮೀಟ್ರ್ ಹೋಗಿ ಬಂದು ನೋಡಿ ತೊಗೊಳಲ್ಲಕ ರೀ. ಓಕೆ, ಅವರ ಕಿಲೋಮೀಟ್ರ್ ಅಂದರೆ ನೀವು ಹೇಳೋ ಪ್ರಕಾರ ಟ್ರಯಲ್ ಹೋಗಿ ಬಂದು ಸ್ವಲ್ಪ ದರ ನೀವು ಆಮೇಲೆ ಬೇಕಾದ್ರೆ ತೊಗೊಳ್ಬೋದು ಅವರು? ಹ್ಞೂ ಹ್ಞೂ ರೀ. ಓಕೆ, ಗಾಡಿ ಮೇಲೆ ಲೋನ್ ಏನಾದ್ರು ಇದೆಯಾ ಸರ್? ಲೋನ್ ಇಲ್ಲ ರೀ ಸರ್. ಫುಲ್ ಕ್ಯಾಶಲ್ಲಿ ಇದೆಯಾ? ಹ್ಞೂ ರೀ. ಓಕೆ, ಗಾಡೀಲಿ ಏನಾದರೂ ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಇದೆಯಾ ಸರ್? ಏನು ರೀ? ಏನಾದರೂ ಮ್ಯೂಸಿಕ್ ಸಿಸ್ಟಮು ಒಳಗಡೆ ಕುಷನ್ನು ಸೀಟ್ ಕವರ್ಸ್ ಏನಾದರೂ? ಏನಿಲ್ಲ ರೀ, ಮ್ಯೂಸಿಕ್ ಸಿಸ್ಟಮ್ ಏನೂ ಇಲ್ಲ ರೀ, ಸುಮ್ಮನೆ ಸುಳ್ಯಾಕ. ಓಕೆ ಓಕೆ, ಗಾಡಿ ಎಲ್ಲಿ ಸರ್ ಇದು? ಇದು ಸಿಂದಗಿ ಬಿಜಾಪುರ ಡಿಸ್ಟಿಕ್. ಬಿಜಾಪುರ ಜಿಲ್ಲೆ? ಹ್ಞೂ ರೀ, ಸಿಂದಗಿದೊಳಗೆ ಇರ್ತದೆ ರೀ. ಸಿಂದಗಿ ಹತ್ರನಾ? ಹ್ಞೂ ರೀ. ಓಕೆ, ಏನು ಹೇಳ್ತೀರಾ ಗಾಡಿಗೆ ರೇಟು? 5.5 ಹೇಳೀವಿ ರೀ. 5.5? ಹ್ಞೂ ರೀ. ಕಡಿಮೆ ಆಗುತ್ತಾ? ನೋಡಿ ಕಮ್ಮಿ ಮಾಡಮ್ರಿ ಸ್ವಲ್ಪ. ಮಾಡಿ ಸರ್, ಯಾಕಂದರೆ 14 ಮಾಡಲು 3 ಓನರ್ ಆಲ್ರೆಡಿ. ಹ್ಞೂ ರೀ. ಅದರಲ್ಲೂ ಮ್ಯಾಕ್ಸಿ ಟ್ರಕ್ಕು. ಏನೊಂದು 23,000 ಕಡಿಮೆ ಮಾಡಮ್ರಿ ನಿಮ್ಮ ಕಡೆಯಿಂದ ಯಾರು ಗಿರಾಕಿ ಬಂದ್ರೆ. ಮಾಡಿ ಮಾಡಿ, ಯಾಕಂದರೆ ಅದು ಮ್ಯಾಕ್ಸಿ ಟ್ರಕ್ಗಿಂತ ಈಗ 1.7 ದೊಡ್ಡ ಗಾಡಿಗೆ ವ್ಯಾಲ್ಯೂ ಜಾಸ್ತಿ ಇರೋದು. ಹ್ಞೂ ರೀ. ನಿಮ್ಮ ಗಾಡಿ ಸಣ್ಣ ಗಾಡಿ ಆಗಿರೋದ್ರಿಂದ ನೀವು ಇನ್ನೂ ಕಡಿಮೆ ಮಾಡಬೇಕಾಗುತ್ತೆ. ಇಲ್ಲ 8 ಫೀಟ್ ಅದ ರೀ ಟ್ರೈಲಿ ರೀ ಹಿಂದೆ. ಅಲ್ಲ 8 ಫೀಟ್ ಇರಲಿ, ಹ್ಞೂ. ಬಟ್ ಏನಂದರೆ ಈಗೆಲ್ಲ ಮಾರ್ಕೆಟ್ ವ್ಯಾಲ್ಯೂ ಈಗ ಜಾಸ್ತಿ ಇರೋದೆಲ್ಲ 1.7 ಬೊಲೋರೋ ದೊಡ್ಡ ಗಾಡಿಗೆ. ಹ್ಞೂ ಹೌದು ರೀ. ಹಂಗಾಗಿ ಸಣ್ಣ ಗಾಡಿಗೆ ಅಷ್ಟೊಂದು ವ್ಯಾಲ್ಯೂ ಇಲ್ಲ. ಸ್ವಲ್ಪ ನೋಡಿ ಕಮ್ಮಿ ಮಾಡಿ, ಆದಷ್ಟು ಬೇಗ ಸೇಲ್ ಆಗುತ್ತೆ. ಯಾಕಲ್ರಿ? ಓಕೆನಾ? ಹ್ಞೂ. ಕಾಂಟ್ಯಾಕ್ಟ್ ನಂಬರ್ ಇದೆನಾ? ಹಾಂ ಇದೆ ರೀ. ಸರಿ ಸರ್, ಆಯಿತು.
ಕೇಳಿಸ್ಕೊಂಡಲ್ಲ ವೀಕ್ಷಕರೇ, ಇದಿಷ್ಟು ಈ ಗಾಡಿ ಬಗ್ಗೆ ಗಾಡಿ ಓನರ್ ಮಾಹಿತಿ ಕೊಟ್ಟಿರೋದು. ನಿಮ್ಗೆ ಇನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕು ಅಥವಾ ಏನಾದರೂ ಡೌಟ್ಸ್ ಇತ್ತಂದರೆ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋದು ಅವ್ರದ್ದೇ ಕಾಂಟ್ಯಾಕ್ಟ್ ನಂಬರ್ ಆಗಿರುತ್ತೆ. ನೀವು ಡೈರೆಕ್ಟಾಗಿ ಒಂದ್ಸಲ ಅವ್ರಿಗೆ ಕಾಲ್ ಮಾಡಿದ್ರೆ ನಿಮ್ದು ಏನೇ ಡೌಟ್ಸ್ ಇದ್ರೂ ಅವ್ರ ಕಡೆಯಿಂದಲೇ ನೀವು ಕ್ಲಿಯರ್ ಮಾಡ್ಕೊಬೋದು ಅಂತ ಹೇಳ್ಬೋದು ವೀಕ್ಷಕರೇ. ಇನ್ನು ಕೊನೆಯದಾಗಿ ನಿಮ್ಮದು ಯಾವ್ದಾದ್ರು ಇದೇ ಥರ ನಮ್ಮ ಯೂಟ್ಯೂಬ್ ಚಾನಲ್ ಕಡೆಯಿಂದ ನಿಮ್ಮ ಗಾಡಿಗಳು ಸಹ ಸೇಲ್ ಮಾಡ್ಕೊಬೇಕಂದ್ರೆ ವೀಕ್ಷಕರೇ, ಆ ಗಾಡಿದು ಒಂದು 5-6 ಫೋಟೋಸ್ನ ಕ್ಲಿಯರಾಗಿ ತೆಗೆದುಬಿಟ್ಟು ಒಂದು RC ಕಾರ್ಡ್ ಫೋಟೋನ ಈಗ ಸ್ಕ್ರೀನ್ ಮೇಲೆ ಕಾಣಿಸಿರೋ ನಂಬರ್ಗೆ ನೀವು ಸೆಂಡ್ ಮಾಡಿದರೆ ಸಾಕು ವೀಕ್ಷಕರೇ. ನೀವು ಸೆಂಡ್ ಮಾಡಾದ್ಮೇಲೆ ಪುನಃ ನೀವು ನಮಗೆ ಕಾಲ್ ಮಾಡೋ ಅವಶ್ಯಕತೆನೇ ಇರೋದಿಲ್ಲ. ಸ್ವಲ್ಪ ಸಮಯ ನಂತರ ನಾವೇ ನಿಮಗೆ ಕಾಲ್ ಮಾಡಿಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ಕೇಳಿಕೊಂಡು ಇದೇ ಥರ ನಿಮ್ಮ ನಂಬರ್ ಹಾಕಿ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀವಿ ವೀಕ್ಷಕರೇ. ಆದಷ್ಟು ಬೇಗ ಸೇಲ್ ಆಗೋ ಚಾನ್ಸ್ ಇರುತ್ತೆ ಅಂತ ಹೇಳ್ಬೋದು. ಓಕೆನಾ? ಮತ್ತು ಈ ನಂಬರ್ಗೆ ಯಾರು ಕಾಲ್ ಮಾಡ್ಕೋಬೇಡಿ ವೀಕ್ಷಕರೇ, ಇದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ವೀಕ್ಷಕರೇ. ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಅಲ್ಲ, ಮತ್ತು ಕನ್ಫ್ಯೂಸ್ ಮಾಡ್ಕೊಂಡು ಈ ನಂಬರ್ಗೆ ಯಾರು ಕಾಲ್ ಮಾಡ್ಕೋಬೇಡಿ, ನಾವು ರಿಸೀವ್ ಕೂಡ ಮಾಡೋದಿಲ್ಲ. ಇದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಆಗಿರುತ್ತೆ ಅಷ್ಟೇ. ನಿಮ್ದು ಏನಾದರೂ ಹೇಳೋದಿತ್ತು ಅಥವಾ ಏನಾದರೂ ಕೇಳೋದಿತ್ತಂದರೆ ದಯವಿಟ್ಟು ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ, ನಾವು ಆದಷ್ಟು ರಿಪ್ಲೈ ಮಾಡ್ತೀವಿ ಅಂತ ಹೇಳ್ತೀವಿ ವೀಕ್ಷಕರೇ. ಓಕೆನಾ?